ಯಾರು ಎಷ್ಟೇ ಮಾಟ ಮಂತ್ರ ಮಾಡಿಸಿದರೂ, ಶತ್ರುಗಳು ನಿಮ್ಮ ಹಿಂದೆ ಎಷ್ಟೇ ಪಿತೂರಿ ಮಾಡಿದರೂ ಒಂದೇ ಒಂದು ಸಮಸ್ಯೆ ಆಗದಂತೆ ಈ ಬೇರು ನಿಮ್ಮನ್ನು ರಕ್ಷಿಸುತ್ತದೆ. ಯಾವ ಗಿಡದ ಬೇರನ್ನು ನಿಮ್ಮ ಕೈಗೆ ಕಟ್ಟಿಕೊಳ್ಳಬೇಕು, ಯಾವ ಬೇರನ್ನು ಬಾಗಿಲಿಗೆ ಕಟ್ಟಿದರೆ ಅದೃಷ್ಟದ ಜೊತೆ ದುಷ್ಟ ಶಕ್ತಿಗಳ ಕಾಟ ನಿಂತು ಸಂಪತ್ತು ಹುಡುಕಿಕೊಂಡು ಬರುತ್ತದೆ ಎಂದು ಈಗ ತಿಳಿಯೋಣ. ಈಗಿನ ಕಾಲದಲ್ಲಿ ಒಬ್ಬ ಮನುಷ್ಯ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಅಂದರೆ ಅವನ ಸುತ್ತ ಶತ್ರುಗಳು ಕೂಡ ಅಷ್ಟೇ ಜನ ಇರ್ತಾರೆ. ಹೆಚ್ಚು ಹಣ ಬಂದಂತೆ ಅದನ್ನು ನೋಡಿ ಸಹಿಸದೆ ಆ ಇಡೀ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಅಂತಲೇ ಕೆಲವರು ಇರ್ತಾರೆ. ಕೆಲವರ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಚೆನ್ನಾಗಿ ಏಳಿಗೆ ಕಾಣ್ತಿದ್ದ ಮನೆ ಇದ್ದಕ್ಕಿದ್ದಂತೆ ಬಡತನದ ಕಡೆ ಸಾಗುತ್ತದೆ. ಅನಾರೋಗ್ಯ, ಪದೇ ಪದೇ ಅಪಘಾತ, ಎಷ್ಟೇ ದುಡಿದರೂ ಹಣ ಕೈನಲ್ಲಿ ನಿಲ್ಲದೆ ಇರೋದು, ಮನೆಯವರೇ ಕಿತ್ತಾಡೋದು, ಮನೆಯಲ್ಲಿ ನಡೆಯೋ ಜಗಳ ಬೀದಿಗೆ ಬಂದು ಗುಟ್ಟು ರಟ್ಟಾಗುವುದು, ಮೈ ತುಂಬ ಸಾಲ ಆಗೋದು, ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ದೃಷ್ಟಿಯಿಂದಲೇ ಆಗುತ್ತದೆ. ಯಾವಾಗ ಕೆಟ್ಟ ಮನುಷ್ಯನ ಕಣ್ಣು ಮನೆಗೆ ಬೀಳುತ್ತದೋ ದೇವರ ಬಲ ಆ ಮನೆಗೆ ಕಡಿಮೆ ಆಗುತ್ತದೆ. ಅಂತಹ ಸಮಯದಲ್ಲಿ ಮನೆಗೆ ಸಂಪೂರ್ಣ ರಕ್ಷಣೆಯಾಗಿರಲು ಸಾಕ್ಷಾತ್ ಗಣೇಶನು ನೆಲೆಸಿರುವಂತಹ ಬಿಳಿ ಎಕ್ಕದ ಸಸಿಯಿಂದ ಚಿಕ್ಕದಾಗಿ ಬೇರನ್ನು ತಂದು ಮನೆಗೆ ಕಟ್ಟಬೇಕು. ಎಕ್ಕದ ಗಿಡದಲ್ಲಿನ ಬೇರು ಯಾರ ಮನೆಯ ಬಾಗಿಲಿನಲ್ಲಿ ಇರುತ್ತದೋ ಆ ಮನೆಗೆ ಕೆಟ್ಟ ಕಣ್ಣಿನ ಪ್ರಭಾವ ಬೀಳುವುದಿಲ್ಲ. ಸಂಬಂಧಿಕರು, ಆಗದೇ ಇರುವವರು ವಾಮಾಚಾರ ಪ್ರಯೋಗ ಮಾಡಿಸಿದರೆ ಅದು ಬಾಗಿಲಿನ ಒಳಗಡೆ ಪ್ರವೇಶ ಮಾಡುವುದಿಲ್ಲ. ಮನೆ ಸದಸ್ಯರಿಗೆ ಆ ಕೆಟ್ಟ ಶಕ್ತಿ ತೊಂದರೆ ಮಾಡಲು ಸಾಧ್ಯವಾಗುವುದಿಲ್ಲ. ಎಕ್ಕದ ಗಿಡದ ಬೇರನ್ನು ನೀವು ಯಾವ ದಿನವಾದರೂ ಮನೆಗೆ ತರಬಹುದು. ಬೇರನ್ನು ಮನೆಗೆ ತಂದ ಮೇಲೆ ನೀರಿನಿಂದ ತೊಳೆದು ನಿಮ್ಮ ಎರಡು ಕೈನಲ್ಲಿ ಹಿಡಿದುಕೊಂಡು ಮೊದಲು ಗಣೇಶನ ಪ್ರಾರ್ಥನೆ ಮಾಡಿ ನಂತರ ಸಾಕ್ಷಾತ್ ಪಾರ್ವತಿ ದೇವಿಯನ್ನು ನೆನೆದು ಮನೆಗೆ ರಕ್ಷಣೆಯಾಗಿರುವಂತೆ ಕೇಳಿಕೊಳ್ಳಿ. ನಿಮ್ಮ ಹಣದ ಸಮಸ್ಯೆ, ಆರೋಗ್ಯ, ಉದ್ಯೋಗದ ಕಷ್ಟ, ಮನೆಯಲ್ಲಿನ ಕಲಹ ಎಲ್ಲವೂ ದೂರವಾಗಿ ಅದೃಷ್ಟ ಸಿಗಲೆಂದು ಬೇಡಿಕೊಳ್ಳಿ. ಒಂದು ಕೆಂಪು ಬಣ್ಣದ ಬಟ್ಟೆಗೆ ಎಕ್ಕದ ಬೇರನ್ನು ಹಾಕಿ ಸ್ವಲ್ಪ ಅರಿಶಿಣ, ಕುಂಕುಮ ಹಾಗೂ ಒಂದು ಕೆಂಪು ಬಣ್ಣದ ಹೂವನ್ನು ಇಟ್ಟು ಮೂಟೆಯಾಗಿ ಕಟ್ಟಿ ಬಾಗಿಲಿನ ಹೊರಭಾಗ ಮೇಲ್ಭಾಗದಲ್ಲಿ ಕಟ್ಟಬೇಕು. ಬೆಳಿಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದರೂ ಈ ಕೆಲಸವನ್ನು ಮಾಡಿ. ಈ ತಂತ್ರವನ್ನು ನಾನು ನನ್ನ ಮನೆಯಲ್ಲಿ ಮೊದಲು ಪ್ರಯೋಗ ಮಾಡಿ ನಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಎಕ್ಕದ ಬೇರನ್ನು ಕಟ್ಟಿ ಇಲ್ಲಿಗೆ ಸರಿಯಾಗಿ 4 ತಿಂಗಳಾಗಿದೆ. 4 ತಿಂಗಳಿನಿಂದ ಮನೆಯಲ್ಲಿ ಏನೋ ಒಂದು ರೀತಿ ಪಾಸಿಟಿವ್ ಶಕ್ತಿ, ಮನಸ್ಸಿಗೆ ನೆಮ್ಮದಿ, ಯಜಮಾನರು ಮಾಡುವ ಕೆಲಸದಲ್ಲಿ ಯಶಸ್ಸು, ಹಣಕಾಸಿನ ಸ್ಥಿತಿ ತುಂಬಾ ಚೆನ್ನಾಗಿದೆ. ಈ ಎಕ್ಕದ ಬೇರು ಬಾಗಿಲಿಗೆ ಕಟ್ಟಿದ ದಿನದಿಂದಲೇ ಒಂದೊಂದೇ ಬದಲಾವಣೆ ನಮ್ಮ ಮನೆಯಲ್ಲಿ ನಿರಂತರವಾಗಿ ಆಗುತ್ತಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಬಿಳಿ ಎಕ್ಕದ ಬೇರನ್ನು ಬಾಗಿಲಿಗೆ ಕಟ್ಟಿ ಪ್ರತಿನಿತ್ಯ ಆ ಬೇರಿನ ಕೆಳಗಡೆ ಓಡಾಡಿ ನೋಡಿ. ಬೇರಿನ ಶಕ್ತಿಯಿಂದ ಹೇಗೆ ಶತ್ರುಗಳು ಮಾಡುವ ಕೆಲಸಗಳು ನಿಲ್ಲುತ್ತೆ, ಅವರ ಕೆಟ್ಟ ದೃಷ್ಟಿ ತಾಕದಂತೆ ಹೇಗೆ ಈ ಬೇರು ತಡೆಯುತ್ತದೆ, ಎಲ್ಲವೂ ಗೊತ್ತಾಗುತ್ತದೆ. ನಾವು ಸಂಪಾದನೆ ಮಾಡಿ ಚೆನ್ನಾಗಿ ಜೀವನ ಮಾಡಬೇಕು ಅಂದಾಗ ನಮ್ಮ ದಾರಿಯಲ್ಲಿ ಯಾವ ಮುಳ್ಳುಗಳು ಇರಬಾರದು, ಅಂದರೆ ಶತ್ರುಗಳಿರಬಾರದು, ದಾರಿದ್ರ್ಯ ಆಗಿರಬಹುದು ಇರಬಾರದು. ಅಂತಹ ಶತ್ರುಗಳ ಕಾಟ ಹಾಗೂ ಲತ್ತೆಯಿಂದ ನಮ್ಮನ್ನು, ನಮ್ಮ ಮನೆಯವರನ್ನು ಈ ಬೇರು ಸದಾ ತೊಂದರೆಗಳು ಆಗದಂತೆ ರಕ್ಷಿಸುತ್ತದೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ವಾರ, ಒಪ್ಪತ್ತು ಮಾಡುವಾಗ ಒಂದು ಸಲ ಅಗರಬತ್ತಿ ಅಥವಾ ಧೂಪದ ಹೊಗೆಯನ್ನು ಈ ಬೇರಿನ ಮೂಟೆಗೆ ತೋರಿಸಿ ಕೈಲಾದರೆ ಒಂದು ಸಿಹಿಯನ್ನು ನೈವೇದ್ಯಕ್ಕೆಂದು ಇಡಿ. ನಿತ್ಯವೂ ಗಣೇಶನನ್ನು ನೆನೆದು ಮನೆಯಿಂದ ಹೊರಗಡೆ ಕಾಲಿಡಿ. ಎರಡನೆಯದಾಗಿ ಅಮೃತ ಬಳ್ಳಿ ಸಸಿಯ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತದೆ. ಆರೋಗ್ಯದ ಅನೇಕ ಸಮಸ್ಯೆಗಳಿಗೆ ಅಮೃತ ಬಳ್ಳಿಯು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಅಮೃತ ಬಳ್ಳಿಯಿಂದ ಇಷ್ಟೆಲ್ಲ ಲಾಭವಿದೆ ಎಂದು ಯಾರಿಗೂ ತಿಳಿದಿಲ್ಲ. ಯಾರು ಬಲಗೈಗೆ ಅಮೃತ ಬಳ್ಳಿಯ ಚಿಕ್ಕ ಬೇರನ್ನು ತಾಯಿತದಲ್ಲಿ ಸೇರಿಸಿ ಕಟ್ಟಿಕೊಳ್ತಾನೋ ಅವನಿಗೆ ಯಾವ ಮಾಟ ಮಂತ್ರ, ಶತ್ರುಬಾಧೆ, ಪ್ರಯೋಗಗಳು ಹತ್ತಿರ ಕೂಡ ಸುಳಿಯೋದಿಲ್ಲ. ಅಮೃತ ಬಳ್ಳಿ ಬೇರು ಯಾರ ಬಳಿ ಇರುತ್ತದೋ ಅವರಿಗೆ ಸರ್ವ ಕೆಲಸದಲ್ಲೂ ಜಯ ನಿತ್ಯವೂ ಸಿಗುತ್ತದೆ. ಕೈನಲ್ಲಿ ಬೇರನ್ನು ತಾಯಿತದ ಒಳಗಡೆ ಇರಿಸಿ ಕೈಗೆ ಕಟ್ಟಿಕೊಂಡು ಆ ವ್ಯಕ್ತಿ ಯಾವ ಕೆಲಸಕ್ಕೆ ಹೋಗುತ್ತಾನೋ ಆ ಕೆಲಸದಲ್ಲಿ ಅವನಿಗೆ ಸೋಲು ಎನ್ನುವುದೇ ಇರುವುದಿಲ್ಲ. ಪೂರ್ವಿಕರು ಈ ತಂತ್ರವನ್ನು ಒಂದು ಕಾಲದಲ್ಲಿ ಹೆಚ್ಚಾಗಿ ಮಾಡುತ್ತಿದ್ದರಂತೆ. ಅಮೃತ ಬಳ್ಳಿಯ ಬೇರನ್ನು ಮನೆಗೆ ತರುವಾಗ ಅಥವಾ ಮೇಲೆ ತಿಳಿಸಿದ ಎಕ್ಕದ ಬೇರು ಮನೆಗೆ ತರುವಾಗ ಯಾವುದೇ ಕಾರಣಕ್ಕೂ ಗಿಡಕ್ಕೆ ಹಾನಿ ಮಾಡಬಾರದು. ಸ್ವಲ್ಪ ನೀರು ಹಾಗೂ ಸಕ್ಕರೆಯಿಂದ ಮಾಡಿದ ಸಿಹಿಯನ್ನು ನೈವೇದ್ಯವಾಗಿಟ್ಟು ಪೂಜಿಸಿ ನಂತರ ಮನೆಗೆ ಬೇರನ್ನು ತರಬೇಕು. ನಿಮಗೆ ದುಷ್ಟಶಕ್ತಿಗಳ ಕಾಟ ಹೆಚ್ಚಾಗಿದೆ ಎಂದಾಗ ಕೆಟ್ಟ ಕನಸುಗಳು ಬೀಳುತ್ತವೆ. ನಿಮ್ಮನ್ನು ನೋಡಿದರೆ ನಿಮ್ಮ ಮನೆಯವರಿಗೆ ಆಗೋದಿಲ್ಲ. ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಆಗ್ತಾನೆ ಇರುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ ಸಮೀಪವಿದೆ ಎಂದಾಗ ಅಪಘಾತ ಆಗೋದು, ದೊಡ್ಡ ದೊಡ್ಡ ಕಷ್ಟಗಳು ಬಂದು
ಬಂದು ಬದುಕೋದು ಬೇಡ ಅನ್ನಿಸೋದು, ಎಲ್ಲ ದಿಕ್ಕುಗಳಿಂದಲೂ ಉಸಿರುಗಟ್ಟಿಸುವ ಅನುಭವ, ಕೈನಲ್ಲಿ ನಯಾ ಪೈಸೆಯೂ ಉಳಿಯದೆ ಸಾಲ ಮಾಡಿಕೊಳ್ಳುವ ಹಾಗೆ ಆಗುವುದು ಎಲ್ಲವೂ ದೇವರ ಬಲ ಇಲ್ಲವೆಂಬ ಸೂಚನೆಯನ್ನು ನೀಡುತ್ತದೆ. ಈ ಸಂದರ್ಭಗಳಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೂ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಮನಸ್ಸು ಚಂಚಲ ಅನಿಸುತ್ತದೆ. ಈ ರೀತಿ ಇದ್ದಾಗ ಏನ್ ಮಾಡಬೇಕು ಅಂತ ತೋಚದೆ ಸಂಪಾದನೆ ಕೂಡ ಕಡಿಮೆ ಮಾಡ್ತೀರಾ. ಈ ಎಲ್ಲ ಕಷ್ಟದಿಂದ ಹೊರಬರಲು ಅಮೃತ ಬಳ್ಳಿ ಬೇರು ಹಾಗೂ ಬಿಳಿ ಎಕ್ಕದ ಬೇರು ನಿಮಗೆ ವಿಶೇಷವಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಮನೆ ದೇವರನ್ನು ಬಿಡಬೇಡಿ, ಇಷ್ಟ ದೇವರನ್ನು ಕಡೆಗಣಿಸಬೇಡಿ. ಜೀವನದಲ್ಲಿ ಒಂದಲ್ಲ ಒಂದು ದಿನ ಒಳ್ಳೆಯ ಸಮಯ ಬರುತ್ತದೆ. ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸುವ ಈ ಬೇರುಗಳ ಮಾಹಿತಿ ಇಷ್ಟವಾದರೆ ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.